ಇವತ್ತು ನನ್ನ ಮುಂದೆ ರಿಯಲ್ಮಿನವರು ಹೊಸದಾಗಿ ಲಾಂಚ್ ಮಾಡಿದಂಥ ರಿಯಲ್ಮಿ GT6T ಸ್ಮಾರ್ಟ್ಫೋನ್ ಇದೆ. ಇದು ಗೇಮರ್ಸ್ಗಳಿಗೆ ಅಂತಲೇ ಮಾಡಲಾಗಿರುವಂಥ ಸ್ಮಾರ್ಟ್ಫೋನು. ಈ ಫೋನ್ನ ನನಗೆ ರಿಯಲ್ಮಿನವ್ರು ಕಳಿಸ್ಲಿಲ್ಲ, ಸೊ ನಾನೇ ಪರ್ಚೇಸ್ ಮಾಡಿದೆ ನಿನ್ನೆ ಸೇಲಲ್ಲಿ. ಸೊ ಈ ಒಂದು ಸ್ಮಾರ್ಟ್ಫೋನ್ನ ಬೇಸ್ ವೇರಿಯಂಟಿಗೆ 26,999 ರೂಪಾಯಿ ಆಗುತ್ತೆ. ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು 4,000 ರೂಪಾಯಿ ಬ್ಯಾಂಕ್ ಆಫರ್ ಸಿಗ್ತಾ ಇದೆ. ನಿಮ್ಮ ಹತ್ರ ಯಾವುದೇ ಕಾರ್ಡ್ ಇದ್ರೂ ಪರವಾಗಿಲ್ಲ, 4,000 ರೂಪಾಯಿ ಡಿಸ್ಕೌಂಟ್ ಸಿಗ್ತಾ ಇದೆ. ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಬಾಕ್ಸ್ ಮೇಲ್ಗಡೆ AI ಅಂತ ಬರೆದಿದ್ದಾರೆ. ಲಿಟ್ರಲಿ ಈಗಂತೂ ಎಲ್ಲ ಗ್ಯಾಜೆಟ್ಗಳಿಗೂ ಸಹ ಏನೋ ಒಂದು AI ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. AI ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಾಕ್ಸ್ ಮೇಲೆ ಮಾತ್ರ AI ಅಂತ ಹಾಕಿರ್ತಾರೆ. ಈ ಫೋನ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮ್ಗೆ ಇದ್ರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಇದರಲ್ಲಿ ಒಂದು ಸಿಮ್ ಇಲೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು ಮತ್ತು ಒಂದು ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ರಬ್ಬರಿ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಕವರು, ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್ ಇದಾಗಿದೆ. ಇದರ ಕೆಳಗಡೆ ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಒಳ್ಳೆಯ ಬಿಲ್ಡು ತಿನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದ್ರ ಕೆಳಗಡೆ ಲಿಟ್ರಲಿ 120 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರು, ಸೂಪರ್ ಊಕ್ ಚಾರ್ಜರ್ನ ಕೊಟ್ಟಿದ್ದಾರೆ. ಬೆಂಕಿ ವಿಷಯ. ಇನ್ನು ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲ್ಲು, Type A ಇಂದ Type-C. ಅದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹೆವಿ ಪ್ರೀಮಿಯಂ ಲುಕ್ಕು, ಪ್ರೀಮಿಯಂ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಹಿಂದ್ಗಡೆ ಫುಲ್ಲಿ ಗ್ಲಾಸಿ ಫಿನಿಶ್ ನಮಗೆ ಸಿಗ್ತಾ ಇರುವಂಥದ್ದು. ಮಿರರಿ ಫಿನಿಶ್ ಆಯಿತಾ, ಡ್ಯುಯಲ್ ಟೋನ್ ಡಿಸೈನ್ ನಮಗೆ ಸಿಗ್ತಾ ಇರುವಂಥದ್ದು. ಹೆವಿ ಸ್ಮಡ್ಜಸ್ ಆಗುತ್ತೆ, ನೋಡ್ತಾ ಇದ್ದೀರಾ, ಸಖತ್ತು ಸ್ಮಡ್ಜಸ್ ಕಾಣುತ್ತೆ. ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಈ ಫೋನ್ನ ಫ್ರಂಟಲ್ಲಿ ನಮಗೆ ಕರ್ವ್ ಡಿಸ್ಪ್ಲೇ ಸಿಗ್ತಾ ಇದೆ. ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ, ಒಂದು ಸಣ್ಣ ಪಂಚೋಲು, ಬೆಝಲ್ ಎಲ್ಲ ಕಡೆ ತುಂಬ ಕಡಿಮೆ ಇರುವಂಥದ್ದು, ಸಕಲಾಗಿ ಕಾಣುತ್ತೆ ಫ್ರಂಟಿಂದ. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂತ ಅಂದರೆ ಆ್ಯಕ್ಚುಲಿ ಪ್ಲಾಸ್ಟಿಕ್ ಬ್ಯಾಕ್ ಆಯಿತಾ, ನೋಡೋಕ್ಕೆ ಗ್ಲಾಸ್ ಅಂತ ಅನ್ನಿಸ್ಬೋದು. ಹೆವಿ ಪ್ರೀಮಿಯಮ್ ಆಗಿದೆ, ಸ್ಮಡ್ಜಸ್ ಬೀಳಲಿಲ್ಲ ಅಂತ ಅಂದರೆ. ಕ್ಲೀನ್ ಡಿಸೈನು, ಸಖತ್ ಪ್ರೀಮಿಯಮ್ ಅಂತ ಅನಿಸುತ್ತೆ. ಹಿಂದ್ಗಡೆ ನಮಗೆ 2 ಕ್ಯಾಮ್ರಾ ಸಿಗ್ತಾ ಇದೆ ಮತ್ತು ಡ್ಯುಯಲ್ LED ಫ್ಲ್ಯಾಶ್ ಸಹ ಸಿಗ್ತಾ ಇರುವಂಥದ್ದು. ಈ ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಇದೆ, USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ಮನ್ನು ನೀವು ಹಾಕೊಬೋದು. ಜೊತೆಗೆ IR ಬ್ಲಾಸ್ಟರ್ನ ಸಹ ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ವಿಷಯ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸ್ಪೀಕರ್ ಗ್ರಿಲ್ಲು ಬಾಟಮಲ್ಲೂ ಇದೆ, ಟಾಪಲ್ಲೂ ಸಹ ಇರುವಂಥದ್ದು. ಸ್ಟೀರಿಯೋ ಸ್ಪೀಕರ್ ಇರಬಹುದಾ, ಕೊನೆಗೆ ತಿಳಿಸ್ಕೊಡ್ತೀನಿ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಪರವಾಗಿಲ್ಲ ಅಂತೀನಿ. ಫ್ರಂಟಿನ ಚೆನ್ನಾಗಿ ಕಾಣುತ್ತೆ, ಬ್ಯಾಕಿಂದನೂ ಚೆನ್ನಾಗಿ ಕಾಣುತ್ತೆ. ಬಟ್ ಗ್ಲಾಸ್ ಬ್ಯಾಕನ್ನು ಕೊಟ್ಟಿದ್ರೆ ಬೆಂಕಿ ಇರ್ತಿತ್ತು. ಮೆಟಾಲಿಕ್ ಫ್ರೇಮ್ ಬೇಡ, ಅಟ್ಲೀಸ್ಟ್ ಗ್ಲಾಸ್ ಬ್ಯಾಕನ್ನು ಕೊಡಬೇಕಾಗಿತ್ತು. ಬಟ್ ಬೇರೆ ಸ್ಪೆಸಿಫಿಕೇಷನ್ ಹೆಂಗಿದೆ, ಮ್ಯಾಟರ್ ಆಗುವಂಥ ಸ್ಪೆಸಿಫಿಕೇಷನ್ ಚೆನ್ನಾಗಿದ್ರೆ ಆಮೇಲೆ ಡಿಸೈಡ್ ಮಾಡೋಣ ಆಯಿತಾ, ಈ ಪ್ರೈಸ್ ರೇಂಜಿಗೆ ವರ್ತಾ ಹೆಂಗೆ ಅಂತ. ಈ ಸ್ಮಾರ್ಟ್ಫೋನ್ ಒಂದು ಲೆವೆಲಿಗೆ ಲೈಟ್ ವೆಯ್ಟ್ ಇದೆ, 191 ಗ್ರಾಮ್ ವೆಯ್ಟು ಮತ್ತು 8.7 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಇದು ಸದ್ಯಕ್ಕೆ 2 ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗಿದೆ. ಸೊ 2ರಲ್ಲಿ ಯಾವುದನ್ನು ಬೇಕಾದ್ರೂ ನೀವು ಪರ್ಚೇಸ್ ಮಾಡ್ಬೋದು. ಇನ್ನೊಂದು ಯುನೀಕ್ ಅನಿಸಿದ್ದು, ಈ ಫೋನ್ನ ಫ್ರಂಟಲ್ಲಿ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2ನ ಹಾಕಿದ್ದಾರೆ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಗೊರಿಲ್ಲಾ ಗ್ಲಾಸು. ಅಟ್ಲೀಸ್ಟ್ ಒಂದು ಬೇಸಿಕ್ ಗ್ಲಾಸ್ನ ಹಿಂದಕ್ಕೆ ಹಾಕಿದರೆ ಚೆನ್ನಾಗಿರ್ತಿತ್ತೇನೋ. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ 6.78 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ LTPO ಅಮೋಲೆಡ್ ಡಿಸ್ಪ್ಲೇ ಇದೆ. ಬೆಂಕಿ ವಿಷಯ. 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ, ಅದು ಕೂಡ LTPO. ಹೆವಿ ಬ್ರೈಟ್ ಆಗಿದೆ ಡಿಸ್ಪ್ಲೇ. ಹೈ ಬ್ರೈಟ್ನೆಸ್ ಮೋಡಲ್ಲಿ 1600 ನಿಟ್ಸ್ ತನಕ ಪೀಕ್ ಹೋಗುತ್ತೆ. ಇವ್ರು ಹೇಳೋ ಪ್ರಕಾರ ಬಿಸಿಲಲ್ಲಿ ಮ್ಯಾಕ್ಸಿಮಮ್ ಅಂತ ಅಂದರೆ 6000 ನಿಟ್ಸ್ ತನಕನೂ ಕೂಡ ಪೀಕ್ ಆಗಬಲ್ಲಂಥ ಡಿಸ್ಪ್ಲೇ ಇದಾಗಿದೆ ಅಂತ ಅಂತಾರೆ ಆಯಿತಾ. ಬಟ್ ನಮ್ಮ ಮೆಜಾರಿಟಿ ಜನಕ್ಕೆ ಮ್ಯಾಟ್ರ್ ಆಗಲ್ಲ. ಹೈ ಬ್ರೈಟ್ನೆಸ್ ಮೋಡಲ್ಲಿ 1600 ನಿಟ್ಸ್ ಅಂತ ಅಂದರೆ ಒಂದು ಒಳ್ಳೆ ವಿಷಯನೇ. ಇದು 10-bit ಡಿಸ್ಪ್ಲೇ ಆಯಿತಾ, 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. HDR ಕೂಡ ಸಪೋರ್ಟ್ ಮಾಡುತ್ತೆ. ಡಿಸ್ಪ್ಲೇ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಕೂಡ LTPO ಕೊಟ್ಟಿದ್ದಾರೆ, ಸೂಪರ್ ವಿಷಯ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನ್ ಸದ್ಯಕ್ಕೆ 3 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8GB 128GB, ಇನ್ನೊಂದು 8GB 256GB, 12GB 256GB. ನಿಮಗೆ ಇಷ್ಟ ಬಂದಿದ್ದು ನೀವು ಪರ್ಚೇಸ್ ಮಾಡ್ಬೋದು. ಇನ್ನೊಂದು 12GB 512GB ಕೂಡ ಲಾಂಚ್ ಆದರೂ ಆಗ್ಬೋದು. ಯಾವುದೇ SD ಕಾರ್ಡ್ ಸ್ಲಾಟ್ ಇಲ್ಲ. ಸೊ ತೊಗೊಬೇಕಾದ್ರೆ ಸ್ವಲ್ಪ ಜಾಸ್ತಿ ಸ್ಟೋರೇಜ್ ಇರುವಂಥ
ವೇರಿಯಂಟ್ ತೊಗೊಂಡ್ರೆ ನಂಗೆ ಅನ್ನಿಸ್ತಂಗೆ ಒಳ್ಳೆಯದು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದುಬಿಟ್ಟು LPDDR5X ರ್ಯಾಮು. ಸೊ ಟಾಪ್ ನಾಚ್, ಎಲ್ಲರೂ ಕೂಡ ಕಾಂಪ್ರಮೈಸ್ ಮಾಡಿಲ್ಲ. ಸ್ಟೋರೇಜ್ ಟೈಪ್ ಬಂದುಬಿಟ್ಟು ನೀವೇನಾದರೂ ಬೇಸ್ ವೇರಿಯಂಟ್ 128 GB ವೇರಿಯಂಟ್ ತೊಗೋತಾ ಇದ್ದೀರಾ ಅಂದರೆ UFS 3.1 ಸಿಗುತ್ತೆ. ಅದನ್ನು ಬಿಟ್ಟರೆ 256 ಅಥವಾ 512 GB ತೊಗೋತಾ ಇದ್ದೀರಾ ಅಂತ ಅಂದರೆ UFS 4.0 ಕೊಡ್ತಾ ಇದ್ದಾರೆ. ಬೆಂಕಿ ವಿಷಯ, ಟಾಪ್ ನಾಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಕೊಡ್ತಾ ಇದ್ದಾರೆ, ಸ್ನ್ಯಾಪ್ಡ್ರ್ಯಾಗನ್ 7+ Gen 3. ಇದೊಂಥರ ಫ್ಲ್ಯಾಗ್ಶಿಪ್ ಲೆವೆಲ್ನ ಪ್ರೊಸೆಸರ್, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾವಂತದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ ಆಲ್ಮೋಸ್ಟ್ 14 ಲಕ್ಷ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ಲಿಟ್ರಲಿ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಯಾವ ಗೇಮನ್ನು ಬೇಕಾದ್ರೂ ಹೆವಿ ಸ್ಮೂತಾಗಿ ನೀವು ರನ್ ಮಾಡ್ಬೋದು. ಅಪ್ಲಿಕೇಶನ್ನ ಕೂಡ ಯಾವ್ದು ಬೇಕಾದರೂ ತುಂಬ ಸ್ಮೂತಾಗಿ ರನ್ ಮಾಡ್ಬೋದು. ನಾವು ಈ ಒಂದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಬೇಕಾದ್ರೆ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ಎಷ್ಟು ವೇರಿ ಆಗುತ್ತೆ ಅದನ್ನು ಕೂಡ ಟೆಸ್ಟ್ ಮಾಡಿದ್ದೀವಿ. ಮೊದಲನೇದಾಗಿ ಬ್ಯಾಟ್ರಿ ಡ್ರೈನ್ ಬಂದುಬಿಟ್ಟು ಚೆಕ್ ಮಾಡೋಕ್ಕಿಂತ ಮುಂಚೆ 57-50% ಇತ್ತು. ಚೆಕ್ ಮಾಡಾದ್ಮೇಲೆ 50%, ಅಪ್ರಾಕ್ಸಿಮೇಟ್ಲಿ ಒಂದು 7% ಡೌನ್ ಆಗಿದೆ. ಸೊ ಇದು ನಂಗೆ ಅನ್ನಿಸ್ದಂಗೆ ನಾರ್ಮಲ್ ಅನಿಸುತ್ತೆ. ಕೆಲವೊಂದು ಬರೀ 5% ಆಗುತ್ತೆ, ಕೆಲವೊಂದು 7%, ಡಿಪೆಂಡ್ಸ್ ಆಯಿತಾ. ಆ ಒಂದು ಬೆಂಚ್ ಮಾರ್ಕ್ ಚೆಕ್ ಮಾಡೋ ಟೈಮಲ್ಲಿ ಪ್ರೊಸೆಸರ್ ಇನ್ ಕೇಸ್ ಅಂಡರ್ ಕ್ಲಾಕ್ ಆಯಿತು ಅಂತ ಅಂದರೆ, ಥ್ರಾಟಲ್ ಆಯಿತು ಅಂದರೆ ಯೂಶಲಿ ಬ್ಯಾಟ್ರಿ ಡ್ರೈನ್ ಸ್ವಲ್ಪ ಕಡಿಮೆ ಆಗ್ಬೋದು. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಂಗಂತ ಬ್ಯಾಟ್ರಿ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕಾಗಲ್ಲ. ಇದಾದ ನಂತರ ಟೆಂಪ್ರೇಚರ್ ವೇರಿ ಆ್ಯಕ್ಚುಲಿ ಆಯಿತು ತುಂಬಾ. ಮುಂಚೆ 33 ಡಿಗ್ರಿ ಸೆಲ್ಸಿಯಸ್ ಇತ್ತು ಚೆಕ್ ಮಾಡೋಕ್ಕಿಂತ ಮುಂಚೆ. ಚೆಕ್ ಮಾಡಾದಮೇಲೆ 45 ಡಿಗ್ರಿಗೆ ಹೋಯಿತು. ನಿಮಗೆ ಸ್ವಲ್ಪ ಹೀಟ್ ಫೀಲ್ ಆಗ್ಬೋದು, ಬ್ಯಾಕ್ ಕವರ್ ಹಾಕೊಂಡ್ರೆ ನಂಗೆ ಅನ್ನಿಸ್ತಂಗೆ ಗೊತ್ತೇ ಆಗಲ್ಲ. ಸೊ ಅಂದರೆ BGMI ಅಥವಾ ಹೆವಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕೆಲಸ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಹೀಟ್ ಫೀಲ್ ಆಗ್ಬೋದು. ಅದು ನಂಗೆ ಅನ್ನಿಸ್ತಂಗೆ ತುಂಬ ನಾರ್ಮಲ್ ಆಯಿತಾ. ಇನ್ನು ನಾವಿದರಲ್ಲಿ ಗೇಮಿಂಗ್ ಟೆಸ್ಟನ್ನು ಸಹ ಮಾಡೋದು. BGMIನಲ್ಲಿ ಸ್ಮೂತ್ ಜೊತೆಗೆ ಎಕ್ಸ್ಟ್ರೀಮ್ ಆಪ್ಷನ್ ಇದೆ ಆಯಿತಾ. ಎಕ್ಸ್ಟ್ರೀಮ್ ಪ್ಲಸ್ ಅಂತ ರೀಸೆಂಟಾಗಿ ಒಂದು ಹೊಸ ಒಂದು ಗ್ರಾಫಿಕ್ ಸೆಟ್ಟಿಂಗ್ ಆ್ಯಡ್ ಆನ್ ಆಗಿದೆ. ಅದರಲ್ಲಿ ನಮಗೆ 90 frames/second ಗೇಮ್ ಪ್ಲೇ ಸಿಗುತ್ತೆ. ಸದ್ಯಕ್ಕೆ ಆ ಒಂದು ಸಪೋರ್ಟ್ ಕೊಟ್ಟಿಲ್ಲ, ಮೋಸ್ಟ್ಲಿ ಫ್ಯೂಚರ್ನಲ್ಲಿ ಕೊಡ್ಬೋದು ಅಂತ ಕಾಣುತ್ತೆ. ಜೊತೆಗೆ ಅಲ್ಟ್ರಾ HDR ಗ್ರಾಫಿಕ್ಕು ಹೋಗುತ್ತೆ, ಅದರಲ್ಲಿ ಅಲ್ಟ್ರಾದಲ್ಲಿ ಆಡ್ಬೋದು. ಎರಡು ಕೂಡ ತುಂಬ ಸ್ಮೂತಾಗಿದೆ. ಆಪ್ಟಿಮೈಸ್ ಇಲ್ಲ ಅಂದರೆ ಲ್ಯಾಗ್ ಆದರೂ ಆಗ್ಬೋದು, ಬಟ್ ನಾನು ಪ್ಲೇ ಮಾಡ್ದಂಗೆ ಒಂದು ಲೆವೆಲ್ಗೆ ಸ್ಮೂತ್ ಆಗಿದೆ. ತಲೆ ಕೆಡ್ಸ್ಕೊಂಬೇಡಿ, ಫ್ಯೂಚರ್ನಲ್ಲಿ ಅಪ್ಡೇಟ್ ಬಿಟ್ಟು ಅದನ್ನು ಸ್ಮೂತ್ ಮಾಡಿದ್ರು, ಇನ್ನೂ ಆಪ್ಟಿಮೈಸ್ ಮಾಡಿದ್ರು ಮಾಡ್ಬೋದು. ಈ ಪ್ರೊಸೆಸರಿಗೆ ಕೆಪಬಿಲಿಟಿ ತುಂಬ ಇದೆ. ಯಾವ ಗೇಮನ್ನು ಬೇಕಾದರೂ, ಯಾವ ಅಪ್ಲಿಕೇಶನ್ ಬೇಕಾದ್ರೂ ಸ್ಮೂತಾಗಿ ರನ್ ಮಾಡಬಲ್ಲ ಅಂತ ಕೆಪಬಿಲಿಟಿ ಇದೆ. ಸೊ ಪ್ರೊಸೆಸರ್ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಪ್ರೈಸ್ ರೇಂಜಿಗೆ. ಇನ್ನು ಈ ಸ್ಮಾರ್ಟ್ಫೋನ್ನ ಕ್ಯಾಮರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಫಸ್ಟ್ ಆಫ್ ಆಲ್ ಇದು ಗೇಮರ್ಸ್ಗಳನ್ನು ಮತ್ತು ಹೈ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕೆಲಸವನ್ನು ಮಾಡೋರನ್ನ ತಲ್ಲಿಡ್ಕೊಂಡು ಮಾಡಲಾಗಿರುವಂಥ ಫೋನು. ಬಟ್ ಸ್ಟಿಲ್ ಈ ಫೋನ್ನ ಕ್ಯಾಮ್ರಾ ಆ್ಯಕ್ಚುಲಿ ಚೆನ್ನಾಗಿದೆ ಆಯಿತಾ. ರೇರಲ್ಲಿ ನಮಗೆ ಬರೀ 2 ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು. 50 MP ಮೇನ್ ಸೆನ್ಸಾರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್, ಒಂದು ಒಳ್ಳೆ ವಿಷಯ. ಇನ್ನೊಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ, 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸು. ಸೊ ಬರೀ 8 MP ಆಗಿರೋದ್ರಿಂದ ತುಂಬ ವೈಡ್ ಆಗೇನೋ ಇರುತ್ತೆ, ಬಟ್ ಕ್ಲಾರಿಟಿ ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ಬೋದು ನಿಮಗೆ. ಇದು ತೆಗೆಯುವಂಥ ಫೋಟೋ ಓಕೆ ಅಂತ, ಹೆವಿ ಇಂಪ್ರೆಸಿವ್ ಅಂತ ಅನ್ನಲ್ಲ ನಾನು. ಪರವಾಗಿಲ್ಲ ಗುರು, ನಾನು ಈ ಪ್ರೈಸ್ ರೇಂಜ್ ಇದಕ್ಕಿಂತ ಬೆಟರ್ ಫೋಟೋ ತೆಗೆಯುವಂಥ ಫೋನ್ಗಳನ್ನ ನೋಡಿದ್ದೀನಿ. ಫಾರ್ ಎಕ್ಸಾಂಪಲ್ ಮೋಟೋ ಎಡ್ಜ್ 50 ಫ್ಯೂಷನ್ನು ಚೆನ್ನಾಗಿದೆ, ಎಡ್ಜ್ 50 ಪ್ರೋ ಕೂಡ ಚೆನ್ನಾಗಿದೆ. ಪ್ರೋ ಸಿಮಿಲರ್ ಪ್ರೈಸ್ ರೇಂಜಲ್ಲೇ ಬರುತ್ತೆ ಆಯಿತಾ, ಒಂದು 30,000 ರೇಂಜಲ್ಲೇ ಬರುತ್ತೆ ಅದುವೇ. ಸೊ ಆ ಕ್ಯಾಮ್ರಾ ಕಂಪೇರ್ ಮಾಡಿಕೊಂಡ್ರೆ ಇದು ಅಷ್ಟೊಂದೇನು ಒಳ್ಳೆ ಫೋಟೋನ ನೀಡಲ್ಲ ಅನ್ನಿಸ್ತು ಆಯಿತಾ. ಒಟ್ಟಿಗೆ ಸುಮಾರಾಗಿದೆ. ನೀವು ನಾರ್ಮಲ್ಲಿ ಜಾಸ್ತಿ ಫೋಟೋ ಗಿಟ ತೆಗಿಯಲ್ಲ, ಈಗ ಸುಮಾರಾಗಿ ಒಂದೇನೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಬೇಕು ಅಂದರೆ ನಿಮಗೆ ಮ್ಯಾಟ್ರ್ ಆಗಲ್ಲ. ಸೊ ಪರ್ಫಾರ್ಮೆನ್ಸನ್ನು ಜಾಸ್ತಿ ಇವರು ತಲ್ಲಿಡ್ಕೊಂಡು ಮಾಡಿದ್ದಾರೆ. ನೋಡಿ, ಡಿಸ್ಪ್ಲೇ ಚೆನ್ನಾಗಿದೆ, ರ್ಯಾಮು ಸ್ಟೋರೇಜ್ ಬೆಂಕಿ ಇದೆ, ಪ್ರೊಸೆಸರ್ ಸಕ್ಕತ್ತಾಗಿದೆ. ಸೊ ಇದನ್ನು ತಲ್ಲಿಡ್ಕೊಂಡು ಮಾಡಿದ್ದಾರೆ. ಕ್ಯಾಮ್ರಾ ಓಕೆ ಅನ್ನಿಸ್ತು, ಮೇನ್ ಸೆನ್ಸರು ಅಷ್ಟೇ ಮತ್ತು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಕೂಡ ಅಷ್ಟೇ. ಇನ್ನು ಸೆಲ್ಫಿ ಕ್ಯಾಮ್ರಾಗೆ ಬಂತು ಅಂದರೆ ಪರವಾಗಿಲ್ಲ, ಚೆನ್ನಾಗಿ ಕಾಣೋ ರೀತಿ ಏನೋ ತೆಗೆಯುತ್ತೆ. ಇದು ಕೂಡ ಕ್ಲಾರಿಟಿ ಪರವಾಗಿಲ್ಲ, ಡೀಟೇಲ್ಸ್ ತುಂಬ ಚೆನ್ನಾಗಿ ಕಾಣುತ್ತಿದ್ರಲ್ಲಿ. ಝೂಮ್ ಮಾಡಿದ್ರು ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿ ರಿಟೇನ್ ಆಗಿದೆ, ಪರವಾಗಿಲ್ಲ. ಫ್ರಂಟ್ ಕ್ಯಾಮ್ರಾ ಒಂದು ಲೆವೆಲಿಗೆ ಚೆನ್ನಾಗಿದೆ ಆಯಿತಾ, ಓಕೆ ಅಂತೀನಿ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ರೇರ್ ಕ್ಯಾಮ್ರಾ 4K 60 FPS ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ 4K 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಫ್ರಂಟ್ ಟು ಬ್ಯಾಕ್ ಎರಡೂ ಸಹ 4K ಇದೆ, ಒಂದು ಒಳ್ಳೆ ವಿಷಯ. ಅದರ ಕ್ಲಾರಿಟಿ ಕೂಡ ಪರವಾಗಿಲ್ಲ, ಒಂದು ಲೆವೆಲಿಗೆ ಚೆನ್ನಾಗಿದೆ, ಒಂದು ಲೆವೆಲಿಗೆ ಸ್ಟೇಬಲ್ ಸಹ ಇರುವಂಥದ್ದು. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ, ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಾಸ್ಟಾಗಿದೆ ಮತ್ತು ಫೇಸ್ ಅನ್ಲಾಕ್ ಸಹ ಇರುವಂಥದ್ದು. ಇದು ಕೂಡ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿ ಸಹ ನಮಗೆ ಈ ಒಂದು ಫೋನಲ್ಲಿ
ಸಿಗ್ತಾ ಇದೆ. ಇನ್ನು ಈ ಫೋನಲ್ಲಿ ನಮಗೆ 5500 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆ. ಒಂದು ಲೆವೆಲಿಗೆ ದೊಡ್ಡ ಬ್ಯಾಟ್ರಿನೇ ಆಯಿತಾ. ಸ್ಟ್ಯಾಂಡರ್ಡ್ 5000ಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ. ಮತ್ತು ಬಾಕ್ಸ್ ಒಳಗೆ 120 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ವಿಷಯ. ಲಿಟ್ರಲಿ ಇವರು ಕ್ಲೈಮ್ ಮಾಡ್ತಿರೋ ಪ್ರಕಾರ, ಅಡ್ವರ್ಟೈಸ್ ಮಾಡ್ತಿರೋ ಪ್ರಕಾರ ಬರೀ 10 ನಿಮಿಷದಲ್ಲಿ 50% ಫೋನ್ ಚಾರ್ಜ್ ಆಗುತ್ತಂತೆ. ಬರೀ 10 ನಿಮಿಷದಲ್ಲಿ. ಹೆವಿ ಫಾಸ್ಟ್ ಚಾರ್ಜಿಂಗ್ ಅಂತ ಹೇಳ್ಬೋದು. ಇನ್ನು OS ಬಂತು ಅಂತ ಅಂದರೆ ಈ ಫೋನಲ್ಲಿ ಆ್ಯಂಡ್ರಾಯ್ಡ್ 14 ಬೇಸ್ ಮೇಲೆ ರನ್ ಆಗ್ತಿರುವಂಥ ರಿಯಲ್ಮಿ UI ಸಿಗ್ತಾ ಇರುವಂಥದ್ದು. ಸೊ ಈ ಒಂದು ರಿಯಲ್ಮಿ UI ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದೆ. ಮಿಂತ್ರಾ, ಸ್ನ್ಯಾಪ್ಚಾಟು, ಅಮೆಝಾನ್ ಇವೆಲ್ಲ ಬೇಡದಿರೋಂಥ ಅಪ್ಲಿಕೇಶನ್, ಲಿಂಕ್ಡ್ಇನ್ ಇವೆಲ್ಲ ಮುಂಚೆನೇ ಪ್ರೀಇನ್ಸ್ಟಾಲ್ ಆಗಿ ಬಂದಿರುವಂಥ ಅಪ್ಲಿಕೇಶನ್ಗಳು. ಇವನ್ನ ನೀವು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಒಟ್ಟಿಗೆ ಆಪ್ಟಿಮೈಸ್ ಚೆನ್ನಾಗಿ ಮಾಡಿದರೆ ಸ್ಮೂತ್ ಆಗಿದೆ. ಒಂದು ಥರ ಸ್ಟಾಕ್ ಆ್ಯಂಡ್ರಾಯ್ಡ್ ಫೀಲ್ ಕೊಡ್ಬೋದು. ಏನೋ ಕಸ್ಟಮೈಸೇಷನ್ ಓಕೆ, ಮುಂಚೆ ಚೆನ್ನಾಗಿತ್ತು ರಿಯಲ್ಮಿ UI. ಇನ್ನೂ ಈಗ ಸ್ವಲ್ಪ ಏನೇನೋ ಐಕಾನ್ಸ್ ಎಲ್ಲ ಚೇಂಜ್ ಮಾಡಿ ಹಾಳು ಮಾಡಿದ್ದಾರೆ. ಬಟ್ ಸ್ಮೂತ್ ಆಗಿದೆ, ಆಪ್ಟಿಮೈಸೇಷನ್ ಚೆನ್ನಾಗಿದೆ. ನಂಗೆ ಅನಿಸ್ತಂಗೆ ರಿಯಲ್ಮಿನವರು ಈ ಒಂದು ವೇರಿಯಂಟಿಗೆ ಒಂದು 3 ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟ್ ಕೊಡ್ಬೋದು ಅಂತ ಅನ್ಕೋತೀನಿ ಆಯಿತಾ. ಅವರೆಲ್ಲೂ ಹೇಳಿದ್ದು ನಾನು ಕೇಳಲಿಲ್ಲ, ನೋಡಿಲ್ಲ. ಮಿನಿಮಮ್ 2 ವರ್ಷ ಅಂತೂ ಬಂದೇ ಬರುತ್ತೆ. 3 ವರ್ಷ ಕೊಟ್ಟರು ಕೊಡ್ಬೋದು. 3 ರಿಂದ 4 ವರ್ಷ ಸೆಕ್ಯೂರಿಟಿ ಪ್ಯಾಚ್ ಬಂದರೂ ಬರ್ಬೋದು ನಂಗೆ ಅನ್ನಿಸ್ತಂಗೆ. 2 ವರ್ಷ ಅಂತ ಅಂದ್ಕೊಳ್ಳಿ ಆಯಿತಾ. 2 + 3 ಅಂತ ಅನ್ಕೋಬೋದು. 4 ವರ್ಷ ಕೊಟ್ಟರೆ ಇನ್ನೂ ಬೆಂಕಿ ಇರುತ್ತೆ ಆಯಿತಾ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಬಾಟಮ್ ಫೈರಿಂಗ್ ಒಂದಿದೆ, ಮೇಲ್ಗಡೆ ಇನ್ನೊಂದು ಸ್ಪೀಕರು ಸ್ಟೀರಿಯೋ ರೀತಿ ಕೆಲಸವನ್ನು ಮಾಡುತ್ತೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರ ಕೇಳುತ್ತೆ, ಕ್ರಿಸ್ಪಾಗಿ ಕೂಡ ಇರುವಂಥದ್ದು. ನಮಗಿದರಲ್ಲಿ ಡ್ಯುಯಲ್ ಬ್ಯಾಂಡ್ ಜೊತೆಗೆ ವೈಫೈ 6 ಸಹ ಸಿಗ್ತಾ ಇರುವಂಥದ್ದು. ಬ್ಲೂಟೂತ್ 5.4 ಸಹ ಕೊಟ್ಟಿದ್ದಾರೆ. NFC ಇದೆ ಮತ್ತು 13 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ನಮ್ಮ ದೇಶದ್ದೆಲ್ಲ ಸಿಮ್ಗಳು ವರ್ಕ್ ಆಗುತ್ತೆ 5G, ತಲೆ ಕೆಡಿಸ್ಕೋಬೇಡಿ. ಕ್ಯಾರಿಯರ್ ಅಗ್ರಿಗೇಷನ್ ಸಹ ಇದೆ. ಸೊ ಓವರಾಲ್ ಈ ಒಂದು ಸ್ಮಾರ್ಟ್ಫೋನ್ ಈ ಪ್ರೈಸ್ ರೇಂಜಿಗೆ ನೀಡ್ತಾ ಇರುವಂಥ ಸ್ಪೆಸಿಫಿಕೇಷನ್ ಬೆಂಕಿ ಇದೆ ಆ್ಯಕ್ಚುಲಿ ನೋಡೋದಕ್ಕೆ ಹೋದರೆ. ಈ ಫೋನಲ್ಲಿ ಗ್ಲಾಸ್ ಬ್ಯಾಕ್ ಒಂದು ಕೊಟ್ಬಿಟ್ಟಿದ್ರೆ ಫುಲ್ ಕಂಪ್ಲೀಟಾಗಿ ಹೋಗ್ತಿತ್ತ ಅಂತ. ಮೊನ್ನೆ ಪೋಕೋ F6 ಒಂದು ಲಾಂಚ್ ಆಯ್ತಲ್ವಾ, ಅದು ಇದು ಡೈರೆಕ್ಟ್ ಕಾಂಪಿಟೇಷನ್. ಎಷ್ಟು ಕ್ಲೋಸ್ ಟಕ್ಕರ್ ಅಂತ ಅಂದರೆ ಇಬ್ಬರು ಕೂಡ ಆಲ್ಮೋಸ್ಟ್ ಸೇಮ್ ಪ್ರೈಸ್ ರೇಂಜಿಗೆ ಲಾಂಚ್ ಮಾಡಿದ್ದಾರೆ. ನಾನು ಇದನ್ನು ಕಂಪೇರ್ ಮಾಡ್ತೀನಿ ಇನ್ನು ಕೆಲವೇ ದಿನಗಳಲ್ಲಿ, ಸ್ವಲ್ಪ ದಿನದಲ್ಲೇ ಬಂದ್ಬಿಡುತ್ತೆ. ಈ ಎರಡರಲ್ಲಿ ಇನ್ ಕೇಸ್ ಪೋಕೋ F6 ಅಥವಾ ರಿಯಲ್ಮಿ GT 60 ಈ ಎರಡರಲ್ಲಿ ಯಾವ್ದು ತೊಗೋಬೋದು ನಾನು ನಿಮಗೆ ಕಂಪೇರ್ ಮಾಡಿ ತಿಳಿಸ್ಕೊಡ್ತೀನಿ. ಈ ಫೋನ್ ಕೂಡ ಆ್ಯಕ್ಚುಲಿ ಈ ಪರ್ಟಿಕ್ಯುಲರ್ ಪ್ರೈಸ್ ರೇಂಜಿಗೆ 27,000 ರೂಪಾಯಿಗೆ ಒಂದು ಒಳ್ಳೆಯ ಆಪ್ಷನ್ ಆಗ್ಬೋದು ಆಯಿತಾ. ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಬೆಂಕಿ ಸ್ಪೆಸಿಫಿಕೇಷನ್ ಇದೆ ನೋಡಿ. ನಿಮಗೆ ಗ್ಲಾಸ್ ಬ್ಯಾಕ್ ಮ್ಯಾಟ್ರ್ ಆಗಲ್ಲ ಅಂದರೆ ಇವ್ರು ಕೊಡ್ತಿರುವಂಥ ಡಿಸ್ಪ್ಲೇ ಟಾಪ್ ನಾಚು, ಪ್ರೀಮಿಯಮ್ ಲುಕ್ಕು ಪ್ರೀಮಿಯಮ್ ಆಗಿದೆ ಒಟ್ಟಿಗೆ ಆಯಿತಾ. ಡಿಸ್ಪ್ಲೇ ಟಾಪ್ ನಾಚ್, ರ್ಯಾಮ್ ಸ್ಟೋರೇಜ್ ಟಾಪು ಮತ್ತು ಪ್ರೊಸೆಸರ್ ಕೂಡ ಸಖತ್ತಾಗಿದೆ. ಬ್ಯಾಟ್ರಿ ಫಾಸ್ಟ್ ಚಾರ್ಜಿಂಗು, ಲಿಟ್ರಲಿ 120 ವ್ಯಾಟು, ಹೆವಿ ಫಾಸ್ಟ್ ಚಾರ್ಜರು, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರು, ಪರವಾಗಿಲ್ಲ, ಚೆನ್ನಾಗಿದೆ ಆಯಿತಾ. ಎಲ್ಲ ಸ್ಪೆಸಿಫಿಕೇಷನ್ ಚೆನ್ನಾಗಿದೆ. ನಿಮಗೆ ನೋಡಿ ಈ ಒಂದು ಪರ್ಪಸ್ ಇದು ಸರ್ವ್ ಅಂದರೆ ನಿಮಗೆ ಗೇಮಿಂಗ್ ಪರ್ಫಾರ್ಮೆನ್ಸ್ ನಿಮಗೆ ಬೇಕು ಪ್ರೈಸ್ ರೇಂಜಲ್ಲಿ, ಕ್ಯಾಮ್ರಾ ಒಂಚೂರು ಕಡಿಮೆ ಆದರೂ ಪರವಾಗಿಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಈ ಫೋನ್ ಆಪ್ಷನ್ ಆಗುತ್ತೆ. ಚೆಕ್ ಮಾಡಿ ನೋಡಿ, ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು. ಕಂಪ್ಯಾರಿಸನ್ ಬರುತ್ತೆ, ಪೋಕೋ ಜೊತೆಗೆ ಕಂಪ್ಯಾರಿಸನ್ ಬರುತ್ತೆ. ವೆಯ್ಟ್ ಮಾಡಿ, ಎರಡರಲ್ಲಿ ಯಾವ್ದು ಚೆನ್ನಾಗಿದೆ. ನಾನು ಕೂಡ ಎಕ್ಸೈಟ್ ಆಗಿದ್ದೀನಿ. ಸರಿ, ಇಷ್ಟು ಈ ಒಂದು ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು, ಇಷ್ಟ ಆಯಿತು ಅನ್ಕೊಂಡು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.